ಕಾನ್ಫಿಡೆನ್ಸ್ ಅಂದ್ರೆ ನೀವೇ ನನ್ನ ಕಾನ್ಫಿಡೆನ್ಸ್. ನಮ್ಮ ವಿವಾದ ಸೃಷ್ಟಿ ಮಾಡ್ತಿದ್ದೀರಾ ನಮ್ದು ಕಾನ್ಫಿಡೆನ್ಸ್ ಆಗ್ತಿರೋಲ್ಲ. ಸುಮ್ಮನೆ ಏನೋ ಅನವಶ್ಯಕವಾದಂಥ ಪಬ್ಲಿಸಿಟಿ ಕೊಡ್ತಾ ಇದ್ದೀರಾ. ಅವಶ್ಯಕತೆ ಇದೆ, ಅದರಿಂದ ನಿಮ್ಮ ಕಾನ್ಫಿಡೆನ್ಸ್ ಬರ್ತಾ ಇತ್ತಾ ಸರ್? ಈ ಕಾನ್ಫಿಡೆನ್ಸ್ ಏನ್ರಿ? ನನ್ನ ಜನ ಆಶೀರ್ವಾದ ಮಾಡೋದೇ ಕಾನ್ಫಿಡೆನ್ಸ್ ತಾನೆ. ಈ ದಿನ ಈಗ 2 ನಿಮಿಷದಲ್ಲಿ ಮಾತಾಡಿದೆ ಹೈಕಮಾಂಡ್ ಹತ್ರ. ಯಾವುದೋ ವಿಚಾರ MNC ಸೀಟು ಜಲ್ದಿ ಬಿ ಫಾರ್ಮ್ ಕೊಡ್ಬೇಕು ನಾನು 4 ಜನಕ್ಕೆ ಅನೌನ್ಸ್ ಮಾಡಿ ಅಂತ ಅಂದ್ಬಿಟ್ಟು ಈಗ ಜಸ್ಟ್ 5 ನಿಮಿಷ ಮುಂಚಿದಾಗ ಮಾತಾಡಿದೆ. ಥ್ಯಾಂಕ್ ಯು, ನಮಸ್ಕಾರ. ಏನಮ್ಮ ನೀ ಹೆಂಗ್ ಹೋದ್ರು ಬರೀ ರಾಜಕೀಯಕ್ಕೆ ಬರ್ತೀಯ. ಈ ಬಡವರು ಪಾಪ ಪೋಲಿಯೋ ಹಾಕೊಳ್ಳಿ, ರಸ್ತೆ ಈಗ ಗುಂಡಿ ವಿಚಾರ ಬಿಟ್ಬಿಟ್ರಿ. ಗುಂಡಿ ಎಲ್ಲ ಮುಚ್ಚೋಯ್ತು, ಎಲ್ಲ ಮುಚ್ಚೋಯ್ತು. ಈಗ ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ನಮ್ಮ ಕಮಿಷನರ್ಗಳೆಲ್ಲ ಬೀದಿ ರಸ್ತೆಲೆಲ್ಲ ಬೆಳಗ್ಗೆ ಸಾಯಂಕಾಲ ಓಡಾಡ್ತಾವ್ರೆ. ಅದನ್ನು ಬಿಟ್ಬಿಟ್ಟಿನಿ. ಅವ್ರ ಪಾಪ ಅವ್ರಿಗೆ ಏನಾದ್ರು ಒಂದು ತೋರಿಸ್ಬೇಕಲ್ಲ, ಮುಚ್ಚಾ ಇದ್ದೀನಿ ಅಂತ ಅಂದ್ಬಿಟ್ಟು. ಇಲ್ಲಾಂದ್ರೆ ಅವ್ರನ್ನೂ ತೆಗೆದಾಕ್ತಿದ್ದಾರೆ. ಓಕೆ, ಆಲ್ ದಿ ಬೆಸ್ಟ್. ಕಾನ್ಫಿಡೆನ್ಸ್ ಅಂದ್ರೆ ನೀವೇ ನನ್ನ ಕಾನ್ಫಿಡೆನ್ಸ್. ನಮ್ಮ ವಿವಾದ ಸೃಷ್ಟಿ ಮಾಡ್ತಿದ್ದೀರಾ ನಮ್ದು ಕಾನ್ಫಿಡೆನ್ಸ್ ಆಗ್ತಿರೋಲ್ಲ. ಸುಮ್ಮನೆ ಏನೋ ಅನವಶ್ಯಕವಾದಂಥ ಪಬ್ಲಿಸಿಟಿ ಕೊಡ್ತಾ ಇದ್ದೀರಾ. ಅವಶ್ಯಕತೆ ಇದೆ, ಅದರಿಂದ ನಿಮ್ಮ ಕಾನ್ಫಿಡೆನ್ಸ್ ಬರ್ತಾ ಇತ್ತಾ ಸರ್? ಈ ಕಾನ್ಫಿಡೆನ್ಸ್ ಏನ್ರಿ? ನನ್ನ ಜನ ಆಶೀರ್ವಾದ ಮಾಡೋದೇ ಕಾನ್ಫಿಡೆನ್ಸ್ ತಾನೆ. ಈ ದಿನ ಈಗ 2 ನಿಮಿಷದಲ್ಲಿ ಮಾತಾಡಿದೆ ಹೈಕಮಾಂಡ್ ಹತ್ರ. ಯಾವುದೋ ವಿಚಾರ MNC ಸೀಟು ಜಲ್ದಿ ಬಿ ಫಾರ್ಮ್ ಕೊಡ್ಬೇಕು ನಾನು 4 ಜನಕ್ಕೆ ಅನೌನ್ಸ್ ಮಾಡಿ ಅಂತ ಅಂದ್ಬಿಟ್ಟು ಈಗ ಜಸ್ಟ್ 5 ನಿಮಿಷ ಮುಂಚಿದಾಗ ಮಾತಾಡಿದೆ. ಥ್ಯಾಂಕ್ ಯು, ನಮಸ್ಕಾರ. ಏನಮ್ಮ ನೀ ಹೆಂಗ್ ಹೋದ್ರು ಬರೀ ರಾಜಕೀಯಕ್ಕೆ ಬರ್ತೀಯ. ಈ ಬಡವರು ಪಾಪ ಪೋಲಿಯೋ ಹಾಕೊಳ್ಳಿ, ರಸ್ತೆ ಈಗ ಗುಂಡಿ ವಿಚಾರ ಬಿಟ್ಬಿಟ್ರಿ. ಗುಂಡಿ ಎಲ್ಲ ಮುಚ್ಚೋಯ್ತು, ಎಲ್ಲ ಮುಚ್ಚೋಯ್ತು. ಈಗ ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ನಮ್ಮ ಕಮಿಷನರ್ಗಳೆಲ್ಲ ಬೀದಿ ರಸ್ತೆಲೆಲ್ಲ ಬೆಳಗ್ಗೆ ಸಾಯಂಕಾಲ ಓಡಾಡ್ತಾವ್ರೆ. ಅದನ್ನು ಬಿಟ್ಬಿಟ್ಟಿನಿ. ಅವ್ರ ಪಾಪ ಅವ್ರಿಗೆ ಏನಾದ್ರು ಒಂದು ತೋರಿಸ್ಬೇಕಲ್ಲ, ಮುಚ್ಚಾ ಇದ್ದೀನಿ ಅಂತ ಅಂದ್ಬಿಟ್ಟು. ಇಲ್ಲಾಂದ್ರೆ ಅವ್ರನ್ನೂ ತೆಗೆದಾಕ್ತಿದ್ದಾರೆ. ಓಕೆ, ಆಲ್ ದಿ ಬೆಸ್ಟ್.